ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಾ. ದುಡ್ಡು ಹೇಗೆ ಸೇವ್ ಮಾಡೋದು ಆಕ್ಚುಲಿ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಂತೂ ಅಲ್ಲ. ಈ ವಿಡಿಯೋನ ಲೈಫಲ್ಲಿ ನನ್ಗಿನ್ನ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಈ ವಿಡಿಯೋ ನೋಡ್ತಿರ್ತೀರಾ. ಬಟ್ ನಿಮ್ಗೆಲ್ಲ ಉಪದೇಶ ಕೊಡೋಷ್ಟು ದೊಡ್ಡೋಳು ನಾನಲ್ಲ. ಬಟ್ ನನಗೇನು ನನ್ನ ಲೈಫಲ್ಲಿ ನಾನೇನ್ ತಿಳ್ಕೊಂಡಿದೀನಿ, ನನ್ನ ಬದುಕಲ್ಲಿ ನಾನೇನು ಅಳವಡಿಸ್ಕೊಂಡಿದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಯಾಕೆ ಶೇರ್ ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಇಂಡಿಯಾದಲ್ಲಂತ ತಗೊಂಡ್ರೆ ರಿಚ್ ಫ್ಯಾಮಿಲಿಗಿನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ತುಂಬಾ ಇರೋದು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬರೋ ಸ್ವಲ್ಪ ಆದಾಯದಲ್ಲೂ ಅದನ್ನೆಲ್ಲ ಖರ್ಚು ಮಾಡೋದಕ್ಕೆ ನೋಡ್ತಿರ್ತಾರೆ. ಆ ದುಡ್ಡನ್ನ ನಾವ್ ಹೇಗ್ ಸೇವ್ ಮಾಡ್ಕೊಂಡ್ರೆ ನಮ್ ಕಷ್ಟ ಕಾಲಕ್ಕೆ ಅದು ಹೇಗೆ ಯೂಸ್ ಆಗುತ್ತೆ, ದುಡ್ಡನ್ನ ಸೇವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನ ವಿಡಿಯೋಯಿಂದ ನಿಮಗೆ ಏನಾದ್ರೂ ಸ್ವಲ್ಪ ಯೂಸ್ ಆದ್ರೂ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ದುಡ್ಡನ್ನ ಯಾವ್ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಈ ಹಣನ 2 ರೀತಿಯಾಗೂ ಸೇವ್ ಮಾಡ್ಬೋದು. ಫಸ್ಟ್ನೇದು ಒಳ್ಳೆ ರೀತಿ ಸೇವ್ ಮಾಡೋದು, 2ನೇದು ಕೆಟ್ಟ ರೀತಿ ಸೇವ್ ಮಾಡೋದು. ಬಟ್ ನಮಗೆ 2ನೇ ಕೆಟಗರಿ ಬೇಡ. ಒಳ್ಳೆ ರೀತಿಯಿಂದ ನಾವು ಯಾವ್ಯಾವ ವಿಧಗಳಿಂದ ನಾವು ದುಡ್ಡನ್ನ ಸೇವ್ ಮಾಡ್ಬೋದು ಅಂತ ನೋಡೋಣ. ನಾವು ಮುಂಚೆಯಿಂದ ತಗೊಂಡ್ರೆ ನಮ್ಮ ಅಮ್ಮಂದಿರು, ಎಲ್ಲಾ ಅಮ್ಮಂದಿರು ಅಷ್ಟೇ, ನಮ್ಮಮ್ಮ ಅಂತಲ್ಲ, ನಮ್ಮ ಅಮ್ಮನೂ ಈ ಕೆಲಸ ಮಾಡ್ತಿದ್ರು. ಬಟ್ ಎಲ್ಲಾ ತಾಯಂದ್ರು ಅವ್ರ ಕಿಚನ್ ಅಂದ್ರೆ ಎಲ್ಲಾ ತಾಯಂದ್ರದ್ದು ಬ್ಯಾಂಕ್ ಅಕೌಂಟ್ ಅಂತಾನೆ ಹೇಳ್ಬೋದು. ಏನ್ ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ನಿಮ್ಮಮ್ಮ ಎಲ್ರು ಸಾಸಿವೆ ಡಬ್ಬದೊಳಗೆ ಅಥವಾ ಯಾವ್ದಾದ್ರು ಅಕ್ಕಿ ಡಬ್ಬದೊಳಗೆ, ಬೇಳೆ ಡಬ್ಬದೊಳಗೆಲ್ಲ ಅವ್ರಿಗೆ ಎಷ್ಟು ದುಡ್ಡು ಸಿಗುತ್ತೋ ಅದನ್ನ ತಂದು ಡಬ್ಬದೊಳಗ ಹಾಕಿಡ್ತಿದ್ರು. ಅದನ್ನ ನಾವು ಮುಂಚೆ ನೋಡ್ಬಿಟ್ಟು ಏನ್ ಅನ್ಕೊಂತಿದ್ದೆ ಅಂದ್ರೆ, ಅಮ್ಮ ಏನ್ ಇದ್ರೊಳಗೆಲ್ಲ ದುಡ್ಡು ಹಾಕಿಡ್ತಿದ್ದಾರಲ್ಲ ಅಂತ ಒಂಥರ ಫನ್ನಿ ಅಂತ ಅನಿಸ್ತಿತ್ತು. ಬಟ್ ನನಗೆ ಇವಾಗ ಅರ್ಥ ಆಗ್ತಿದೆ ನಮ್ಮಮ್ಮ ಏನಕ್ಕೆ ಹಂಗ್ ಮಾಡ್ತಿದ್ರು ಅಂತ. ಆ ದುಡ್ಡೇ ನಮ್ಗೆ ಕಷ್ಟಕಾಲದಲ್ಲಿ, ನಿಜವಾಗ್ಲೂ ಹೇಳ್ತೀನಿ, ಆ ದುಡ್ಡೇನೆ ನಮ್ಗೆ ಕಷ್ಟಕಾಲದಲ್ಲಿ ಉಪಯೋಗಕ್ಕೆ ಬರೋದು. ಇವಾಗ ನನಗೆ ಅದ್ರ ಇಂಪಾರ್ಟೆಂಟ್, ಅದ್ರ ಮಹತ್ವ ಏನು ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ. ಅದು ಒಂದ್ ವಿಧ ಅಂತಾನೆ ಹೇಳ್ಬೋದು. ನಾವು ದುಡ್ಡನ್ನ ಹೇಗ್ ಸೇವ್ ಮಾಡ್ತೀವಿ ಅನ್ನೋದ್ರಲ್ಲಿ ಅದೊಂದು ವಿಧ ಅಂತಾನೆ ನಾವ್ ಹೇಳ್ಬೋದು. ನಾನು ನನ್ನ ಬದುಕಲ್ಲಿ ಅಳವಡಿಸ್ಕೊಂಡಿರುವಂತ ಕೆಲವೊಂದು ಉಳಿತಾಯದ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾವು ಉಳಿತಾಯ ಮಾಡ್ತೀವಿ ಅಂತ ಮನ್ಸ್ ಮಾಡ್ಬೇಕು. ಮನ್ಸ್ ಮಾಡಿಲ್ಲ ಅಂದ್ರೆ ನಮ್ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ. ಮನ್ಸ್ ಮಾಡಿದೀವಿ, ಉಳಿತಾಯ ಮಾಡೋದಕ್ ಮನ್ಸ್ ಮಾಡಿದೀವಿ ಅಂತ ಹೇಳಿದ್ಮೇಲೆ ಉಳಿತಾಯ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಬರ್ಬೇಕು, ನಮಗೆ ದುಡ್ಡು ಬರ್ಬೇಕು. ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಜಾಬೇ ಮಾಡ್ಬೇಕು, ಇಲ್ಲ ಯಾವ್ದೋ ಕಂಪ್ನಿಗೆ ಹೋಗೇ ದುಡ್ಡು ಅರ್ನ್ ಮಾಡ್ಬೇಕು ಅಂತ ಅಲ್ಲ. ಮನೇಲಿ ಇದ್ಕೊಂಡೇ ಈಗಿನ ಕಾಲದಲ್ಲಂತೂ ತುಂಬಾ ಆಪ್ಷನ್ಸ್ ಇದೆ. ಮನೇಲಿ ಇದ್ಕೊಂಡೇನೆ ಹೇಗೆ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ. ಸೊ ಆಗಿನ ಕಾಲದಲ್ಲಿ ನಮ್ಮಮ್ಮಂದ್ರಿಗೆ, ಬೇರೆಯವ್ರಿಗೆಲ್ಲ, ಆಗಿನ ಕಾಲದಲ್ಲಿ ಇದ್ದವ್ರಿಗೆ ಆತರ ಅವಕಾಶಗಳೇ ಇರ್ಲಿಲ್ಲ. ಮನೇಲಿ ಕುತ್ಕೊಂಡು ಹೇಗೆ ದುಡ್ಡು ಅರ್ನ್ ಮಾಡೋದು, ಹಣ ಹೇಗೆ ಗಳಿಸೋದು ಅನ್ನೋ ಐಡಿಯಾನೇ ಇರ್ಲಿಲ್ಲ. ಬಟ್ ಈಗಿನ ಜನರೇಷನ್ ಅಲ್ಲಿ ತುಂಬಾ ಅಪ್ಡೇಟ್ ಆಗಿದೆ. ಮನೇಲಿ ಕುತ್ಕೊಂಡೆ ನಾವು ಅರ್ನ್ ಮಾಡ್ಬೋದು. ನನಗೆ ಗೊತ್ತು, ತುಂಬಾ ಜನಗಳಿಗೆ ಮನೇಲಿ ಸಪೋರ್ಟ್ ಮಾಡಲ್ಲ, ಟೈಮ್ ಇರಲ್ಲ ಅವರಿಗೆ. ಅವ್ರ ಮನೆ ಕೆಲಸ ಮಾಡೋದ್ರಲ್ಲೇನೆ ಅವ್ರ ದಿನ ಹೋಗ್ಬಿಟ್ಟಿರುತ್ತೆ. ಬಟ್ ಇನ್ನು ಕೆಲವೊಂದು ಕೆಟಗರಿ ಇರ್ತಾರೆ, ಅವ್ರಿಗೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಟೈಮ್ ಕೂಡ ಇರುತ್ತೆ. ಎಲ್ಲಾನು ಇದ್ರೂನು ಅವರು ಹೋಗು ಯಾರು ಮಾಡ್ತಾರೆ, ನನ್ ಕೈಲಿ ಆಗಲ್ಲ ಅನ್ನೋ ತರ ಕೆಟಗರಿಯವರು ಇರ್ತಾರೆ. ಅಂತವ್ರಿಗೆ ನಾನು ಏನು ಹೇಳಕ್ ಹೋಗಲ್ಲ. ಸ್ವಲ್ಪ ಸೋಂಬೇರಿತನ ಎಲ್ಲ ಬಿಟ್ಟು ಮನ್ಸ್ ಮಾಡಿ ನಾನು ಏನಾದ್ರು ಅರ್ನ್ ಮಾಡ್ಬೇಕು, ನನ್ನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಇರೋರ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇವಾಗ ನಮ್ಗೆ ಅವಕಾಶ ಇದೆ ಅಲ್ವಾ, ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ. ಯಾವ್ಯಾವ ರೀತಿಯಲ್ಲೇ ಮನೇಲಿ ಕುತ್ಕೊಂಡು ಅರ್ನ್ ಮಾಡ್ಬೋದು ಅಂತ ನೋಡೋದಾದ್ರೆ ತುಂಬಾ ಆಪ್ಷನ್ಸ್ ಇದೆ ಈಗಿನ ಕಾಲದಲ್ಲಂತೂ. ಅದರಲ್ಲಿ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಕ್ನಿಟ್ಟಿಂಗ್ ಮಾಡ್ಬೋದು. ಕ್ನಿಟ್ಟಿಂಗ್ ಮೀನ್ಸ್ ಹ್ಯಾಂಡ್ ಅಲ್ಲೇನೆ ಈ ಬಟ್ಟೆ, ತೋರಣ, ಡ್ರೆಸ್ಸಸ್ ಎಲ್ಲ ಮ್ಯಾಟ್ ಮಾಡೋದು, ಈ ತರದೆಲ್ಲ ಮಾಡ್ಬೋದು. ಅದನ್ನ ಮಾಡಿ ಸೇಲ್ ಮಾಡ್ಬೋದು, ಅದರಿಂದನೂ ಅರ್ನ್ ಮಾಡ್ಬೋದು ನಾವು. ಅಥವಾ ಕ್ಯಾಂಡಲ್ ಮಾಡ್ಬೋದು, ಅಥವಾ ಕೇಕ್ ಬೇಕ್ ಮಾಡಿ ಅದನ್ನು ಕೂಡ ಸೇಲ್ ಮಾಡ್ಬೋದು. ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಈಗ ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಅರ್ನ್ ಮಾಡ್ಬೋದು ಅನ್ನೋದು ಮಾತ್ರ ತುಂಬಾ ಸುಳ್ಳು. ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಮೇಲೆ ಕ್ಲಿಕ್ ಆಗುತ್ತೆ ಅಂತ ಅನ್ಸುತ್ತೆ. ನನ್ಗೂ ಗೊತ್ತಿಲ್ಲ, ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಆಮೇಲೆ ಸಾಲ್ಟ್ ಪೌಡರ್ ಮಾಡ್ಬೋದು. ತುಂಬಾ ಜನ ಈಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಜಾಬ್ ಮಾಡಕ್ ಹೋಗ್ತಿರ್ತಾರೆ. ಅವ್ರಿಗೇನು ಮಾಡ್ಕೊಳ್ಳೋದಕ್ಕೆ ಹೆಲ್ದಿ ಆಗಿರೋ ಫುಡ್ ತಿನ್ನಕ್ ಆಗ್ತಿರಲ್ಲ. ಅಂತವ್ರಿಗೆ ಮಾಲ್ಟ್ ಪೌಡರ್ ತುಂಬಾ ಯೂಸ್ ಆಗುತ್ತೆ. ತುಂಬಾ ಬೇಡಿಕಿರುವಂತ ಜಾಬ್ ಅಂತಾನೆ ಹೇಳ್ಬೋದು ಇದನ್ನ. ಮನೇಲಿ ಕುತ್ಕೊಂಡು ಮಾಲ್ಟ್ ಎಲ್ಲಾ ತರ ಸಿರಿಧಾನ್ಯ ಹಾಕಿ
ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡಿ ಅದನ್ನ ಸೇಲ್ ಮಾಡ್ಬೋದು. ಹೀಗೆ ಹೇಳ್ತಾ ಹೋದ್ರೆ ತುಂಬಾ 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 ವೆರೈಟೀಸ್ ಆಫ್ ಜಾಬ್ಸ್ ಆಪ್ಷನ್ ನಮ್ಮಲ್ಲಿದೆ. ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಅದನ್ನ ಜನರಿಗೆ ತಲುಪಿಸೋ ತರ ಮಾಡ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಅರ್ನ್ ಮಾಡೋ ಕೆಪಾಸಿಟಿ ಬರುತ್ತೆ, ನಾವು ಅರ್ನ್ ಮಾಡ್ತೀವಿ. ಒಂದ್ ಜಾಬ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅಮೌಂಟ್ ಬರ್ತಿದೆ ಅಂತ ಹೇಳಿದ್ರೆ ಆ ಒಂದೇ ಜಾಬ್ಗೆ ಸ್ಟಿಕ್ ಆನ್ ಆಗ್ಬಾರ್ದು. ನಮ್ಗೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರೋ ತರ ನಾವು ಮಾಡ್ಕೋಬೇಕು. ಅವಾಗ ಮಾತ್ರ ನಾವು ಸೇವ್ ಮಾಡೋಕ್ಕಾಗೋದು. ಎಕ್ಸಾಂಪಲ್ ಕೊಡೋದಾದ್ರೆ, ಈ ಕೆಲವೊಬ್ರು ಜಾಬ್ ಮಾಡ್ತಿರ್ತಾರೆ, ಇವಾಗ ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು ಅಥವಾ IT ಕಂಪ್ನಿಗಳಾಗಿರ್ಬೋದು ಬೇರೆ ಬೇರೆ ಕಡೆ ಜಾಬ್ ಮಾಡ್ತಿರ್ತಾರೆ. ಅಂತವ್ರನ್ನ ನೋಡಿ ಅಲ್ಲಿ ಜಾಬ್ ಮಾಡ್ತಿರ್ತಾರೆ, ಮತ್ತೆ ಅವ್ರಿಗೆ ರಜಾ ಸಿಗುತ್ತೆ ಅನ್ಕೊಳ್ರಿ. ರಜಾ ಸಿಕ್ಕಿದಾಗ ಅವ್ರಿಗೇನ್ ಇಷ್ಟನೋ, ಅವ್ರಿಗೆ ಏನ್ ಪ್ಯಾಷನ್ ಇದೆಯೋ ಅದ್ರಲ್ಲಿ ಅವರು ಏನಾದ್ರೂ ಅರ್ನ್ ಮಾಡಕ್ ನೋಡ್ತಿರ್ತಾರೆ. ಈಗ ಜಾಬ್ ಮಾಡ್ತಿರ್ತಾರೆ, ಮತ್ತೆ ರಜಾ ಸಿಕ್ತಾಗ ಬಂದು ಫೋಟೋಗ್ರಫಿ ಮಾಡೋದಾಗಿರ್ಬೋದು, ಅಥವಾ ಪೇಂಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಮಾಡೋದಾಗಿರ್ಬೋದು. ಈ ಹಳ್ಳಿಗಳಲ್ಲಾದ್ರೆ ಬೆಂಗಳೂರಲ್ಲಿ ಹೋಗಿ ಜಾಬ್ ಮಾಡ್ತಿರ್ತಾರೆ, ಮತ್ತೆ ರಜಾ ಸಿಕ್ತಾಗ ಊರಿಗೆ ಬಂದು ಅಪ್ಪಂದಿರ್ಗೆ ಅವ್ರ ಅಮ್ಮಂದಿರ್ಗೆ ತೋಟದ ಹತ್ರ ಹೋಗಿ ಸಹಾಯ ಮಾಡ್ತಾರೆ. ಅದರಿಂದ ಅವರು ಅರ್ನ್ ಮಾಡ್ಬೋದು. ಈ ಅಗ್ರಿಕಲ್ಚರ್ಗಿನ್ನ ಬೆಸ್ಟ್ ಆಪ್ಷನ್ ಇನ್ಯಾವುದಿಲ್ಲ ಅಂತಾನೆ ಹೇಳ್ತೀನಿ. ಅದ್ರಲ್ಲಿ ದುಡ್ಡು ಮಾಡೋ ತರ ಬೇರೆ ಇನ್ಯಾವ್ದ್ರಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಹಂಗಂತ ರೈತರ ಜೀವನ ಸುಲಭ, ಅವ್ರ ಏನು ಕಷ್ಟನೇ ಪಡಲ್ಲ ಅಂತಲ್ಲ. ಅವರಷ್ಟು ಎಫರ್ಟ್ ಇನ್ಯಾರು ಹಾಕಲ್ಲ. ಅವ್ರ ಎಫರ್ಟ್ ಹಾಕದಷ್ಟು ಅವರಿಗೆ ಅಮೌಂಟ್ ರಿಟರ್ನ್ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ ಅನ್ನೋ ನಂಬಿಕೆ ಮೇಲೆ ಅವರು ಭೂಮಿಗೆ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. ಜೀವನದಲ್ಲಿ ಕಷ್ಟ ಪಟ್ರೇನೆ ಮುಂದೆ ಬರೋದಕ್ ಸಾಧ್ಯ. ಇವಾಗ ನೀವು ನೋಡ್ತೀರಾ, ಸೆಲೆಬ್ರಿಟಿಗಳೆಲ್ಲ ಅಷ್ಟೊಂದು ದುಡ್ಡು ಮಾಡಿಟ್ಟಿದ್ದಾರೆ, ಅವ್ನ್ಗೇನ್ ಬಿಡಪ್ಪ, ಅವನೇನು ಕಷ್ಟನೇ ಪಟ್ಟಿಲ್ಲ, ಫುಲ್ ಟಾಪ್ ಅಲ್ಲಿ ಇದ್ದಾನೆ ಅಂತ ಅನ್ಕೋತೀವಿ ನಾವ್ ಅಷ್ಟೇ. ಬಟ್ ಅವರಿಗೆ ಗೊತ್ತು ಅವ್ರು ಎಷ್ಟು ಎಫರ್ಟ್ ಹಾಕಿ ಮೇಲ್ ಬಂದಿರ್ತಾರೆ ಅಂತ. ಸೊ ಎಲ್ರೂ ಜೀವನದಲ್ಲಿ ಅವ್ರು ಕಷ್ಟ ಪಟ್ರೇನೆ ಮುಂದೆ ಬರಕ್ ಸಾಧ್ಯ. ನನ್ ಕೈಲಾಗಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಲ್ರೂ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಹೋಗ್ಲೇಬೇಕು. ಅಲ್ಲಿವರ್ಗುನು ನಮ್ ಕೈ ಏನ್ ಸಾಧ್ಯನೋ ಅದನ್ನ ನಾವು ನಮ್ ಮಕ್ಳಿಗೆ ಏನ್ ಸಾಧ್ಯನೋ ಅಷ್ಟನ್ನ ನಾವು ಕೂಡಿಡೋ ಅಷ್ಟು ಕೆಪಾಸಿಟಿ ನಮಗೆ ಇರ್ಬೇಕು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ ಜೀವನ ಹೇಗ್ ರೂಪಿಸ್ಕೊಳ್ಳೋದು, ನನ್ ಮಕ್ಳ ಜೀವನ ನಾವ್ ಹೇಗ್ ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಆ ದೇವ್ರು ನಮ್ಗೆ ಇಷ್ಟೊಂದು ಸುಂದರವಾಗಿರೋ ಜೀವನ ಕೊಟ್ಟಿರ್ಬೇಕಾದ್ರೆ, ಸುಂದರವಾಗಿರೋ ಜೀವನನ ನಾವ್ ಇನ್ನೂ ಹೆಂಗೆ ಸುಂದರವಾಗಿ ನಾವು ಜೀವನನ ಬದುಕ್ಬೋದು, ಜೀವಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ನಮ್ಮಪ್ಪ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನನಗ್ ಮಾಡಿದ್ದಾರೆ. ಬಟ್ ಇನ್ನು ಮುಂದೆ ನನ್ನ ಜೀವನ ನಾನ್ ನೋಡ್ಕೋಬೇಕಲ್ವಾ. ಹಾಗಾಗಿ ನಾನು ನನ್ನ ಜೀವನ ಸುಂದರವಾಗಿಸ್ಕೊಳಕ್ಕೆ ನಾನ್ ಏನ್ ಮಾಡ್ಕೋಬಹುದು ನನ್ನ ಜೀವನಕ್ಕೆ ಅನ್ನೋದ್ರ ಬಗ್ಗೆ ನಾನ್ ಯೋಚನೆ ಮಾಡ್ತಾ ಹೋಗ್ತೀನಿ. ಹಾಗೆ ನೀವೆಲ್ಲರೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅವಾಗ ಮಾತ್ರ ನಾವು ಸಕ್ಸಸ್ ಆಗಕ್ ಸಾಧ್ಯ. ನಮ್ಗೆ ಬೇರೆಯವರು ಹೆಲ್ಪ್ ಮಾಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಫಸ್ಟ್ ಬಿಟ್ಬಿಡಿ. ನನ್ ಫ್ರೆಂಡ್ ಹೆಲ್ಪ್ ಮಾಡ್ತಾನೆ, ನನಗ್ ಫ್ರೆಂಡ್ ಇದ್ದಾನೆ, ನನಗ್ ನಮ್ ರಿಲೇಷನ್ಸ್ ಇದಾರೆ ಅನ್ನೋದನ್ನ ಫಸ್ಟ್ ಮೈಂಡ್ ನ ತೆಗ್ದಾಕಿ. ನಿಜವಾಗ್ಲೂ ಹೇಳ್ತೀನಿ, ನಮ್ ಕಷ್ಟ ಕಾಲದಲ್ಲಿ ಯಾರು ಆಗಲ್ಲ. ನಮಗ್ ನಾವೇನೆ ಆಗೋದು. ನಾವೇನ್ ದುಡ್ಡು ಸಂಪಾದನೆ ಮಾಡಿ ಇಟ್ಟಿರ್ತೀವೋ ಅದೇ ನಮಗೆ ಆಗೋದು. ಬೇರೆಯವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಬಿಟ್ಟು ನಮ್ ಜೀವನ ನಾವು ನೋಡ್ಕೊಳ್ಳೋಣ. ಫಸ್ಟ್ ನಂಬರ್ ಒನ್ ಹೇಳಿದೀನಿ. ಹಣ ಹೇಗೆ ಉಳಿತಾಯ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಅಲ್ಪ ಸ್ವಲ್ಪ ಇರೋ ದುಡ್ಡನ್ನೇ ನಿಮ್ಗೆ ಒಂದ್ 10,000 ಬರ್ತಿದೆ ಅಂದ್ರೆ ಅದರಲ್ಲಿ 2,000 ಸಾಧ್ಯ ಆದ್ರೆ 1,000ನಾದ್ರೂ ಒಂದು ಡಬ್ಬಿ ಮಾಡ್ಕೊಂಡು ಅದ್ರೊಳಗೆ ಡೈಲಿ ದುಡ್ಡು ಹಾಕಿ ಅದನ್ನ ಮುಟ್ಟದಂಗ್ ಇಟ್ಬಿಡಿ. ನಿಮ್ಗೇನಾದ್ರೂ ಕಷ್ಟ ಕಾಲದಲ್ಲಿ ಅದು ಯುಟಿಲೈಸ್ ಆಗುತ್ತೆ. ನಿಮ್ಗೆ ಬೇಕು, ಇವಾಗ ನನಗೆ ಅಮೌಂಟ್ ಅರ್ಜೆಂಟ್ ಬೇಕೇ ಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ ಅಂದಾಗ ಅದನ್ನ ತಕೊಂಡು ನೀವು ಯೂಸ್ ಮಾಡ್ಕೋಬಹುದು. ನಂಬರ್ 1 ಅದು. ನಂಬರ್ 2 ಅಂತ ಹೇಳಿದ್ರೆ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಅದರಿಂದನೂ ಕೂಡ ನಾವು ಹಣನ ಉಳಿತಾಯ ಮಾಡ್ಬೋದು. ನಮ್ಗೇನಾದ್ರೂ ಕಷ್ಟ ಕಾಲದಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ, ಇನ್ಶೂರೆನ್ಸ್ಗಳು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತವೆ. ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಜಾಬ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದೇ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ನಿಮ್ಗೆ 10,000 ಬರ್ತಿದೆ ಅಂದ್ರೆ ಅದಲ್ಲಿ ಒಂದ್ 3,000ನಾದ್ರೂ RD ಕಟ್ಟೋ ತರ ಮಾಡ್ಕೊಳ್ಳಿ. RD ಕಟ್ಬೋದು, ಇಲ್ಲ ಪಿಗ್ನಿ ಕಟ್ಬೋದು. ಈಗ ಎಲ್ಲ ಸಿಟಿಗಳಲ್ಲಾದ್ರೆ ಮನೆ ಹತ್ರಕ್ಕೂ ಪಿಗ್ನಿ ಕಟ್ಟಿಸ್ಕೊಳಕ್ ಮನೆ ಹತ್ರಕ್ಕೂ ಬರ್ತಾರೆ. ಅವ್ರಿಗೆ ಡೈಲಿ 100 ರೂಪಾಯಿನಾದ್ರೂ ಕೊಡಿ. ಅದರಿಂದ ನಿಮ್ ದುಡ್ಡು ಸೇವ್ ಆಗ್ತಾ ಹೋಗುತ್ತೆ. ಪೋಸ್ಟ್ ಆಫೀಸ್ ಗಳಲ್ಲಿ ತುಂಬಾ ಸ್ಕೀಮ್ಸ್ ಗಳಿರ್ತವೆ. ಆ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಅದರಿಂದ ನಾವು ಉಳಿತಾಯ ಮಾಡ್ಬೋದು. ಆಮೇಲೆ FD ಮಾಡಿ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಬ್ಯಾಂಕ್ಗಳಲ್ಲಿ ಮಾಡ್ಕೊಡ್ತಾರೆ, ಅದನ್ನ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಹೇಳೋದಾದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ. ಈಗ ನಮ್ಗೆ ಗೋಲ್ಡ್ ತಗೊಳಕ್ ನನ್ಗೆ ಅಷ್ಟೊಂದು ದುಡ್ಡಿಲ್ಲ, ನಾನು ಅಷ್ಟೊಂದು ಶ್ರೀಮಂತ ಅಲ್ಲ ಅಂತ ಯೋಚನೆ ಮಾಡೋರು ಈಗ ಗೋಲ್ಡ್ ಶಾಪ್ಗಳಲ್ಲಿ ಆಫರ್ ಕೊಡ್ತಿರ್ತಾರೆ, ಡಿಸ್ಕೌಂಟ್ ಕೊಡ್ತಿರ್ತಾರೆ. ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಕಟ್ಕೊಂಡು ಹೋದ್ರೆ ನಿಮ್ಗೆ ಕೂಪನ್ ಅಲ್ಲಿ
ಇದು ಲಕ್ಕಿ ಕೂಪನ್ ಅಂತ ಏನೋ ಚೀಟಿ ಎಲ್ಲ ಎತ್ಬಿಟ್ಟು ನಿಮ್ಗೆ ಈ ಬಹುಮಾನ ಹೊಡೆದಿದೆ ಅಂತ ಆ ತರದ್ದೆಲ್ಲ ಕೊಡ್ತಾರೆ. ಆಮೇಲೆ ನೀವು ಈ 11 ತಿಂಗಳು ಕಟ್ಕೊಂಡ್ರೆ ಸಾಕು, 12ನೇ ತಿಂಗಳು ನಾವೇ ಕಟ್ಕೊಂತೀವಿ ಅಂತ ಹೇಳ್ತಾರೆ. ಒಂದು ವರ್ಷದೊಳಗೆ ಇಷ್ಟು ಅಮೌಂಟ್ ಅಂತ ಆಗಿರುತ್ತೆ. ಆ ಅಮೌಂಟಿಗೆ ನೀವೇನಾದ್ರೂ ಚಿನ್ನ ತಗೋಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಬಂಗಾರದಂತ ಬೆಸ್ಟ್ ಆಪ್ಷನ್ ಬೇರೆ ಇನ್ನೊಂದಿಲ್ಲ. ನಮ್ ಕಷ್ಟ ಕಾಲಕ್ಕೆ ಬರೋದೇ ಬಂಗಾರ. ಈಗ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಈಗ ನಾನು ಕಿವಿಲಿ ಏನಾದ್ರೂ ಓಲೆ ಇಟ್ಕೊಂಡಿರ್ತೀನಿ ಅನ್ಕೊಳ್ಳಿ, ನಮ್ಗೆ ಅಷ್ಟು ಎಮರ್ಜೆನ್ಸಿ ಇದೆ, ನಮ್ಗೆ ದುಡ್ಡು ಬೇಕೇ ಬೇಕು ಅಂತ ಹೇಳಿದಾಗ ಆ ಓಲೆ ತಗೊಂಡೋಗಿ ಇಟ್ಟು ನಮ್ ಕಷ್ಟ ಕಾಲಕ್ಕೆ ನಾವು ಉಪಯೋಗಿಸ್ಕೋಬಹುದು. ಸೊ ಈ ತರ ಎಲ್ಲ ಯೂಸ್ ಆಗುತ್ತೆ. ಬೆಸ್ಟ್ ಆಪ್ಷನ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಮಂತ್ಲಿ ಕಟ್ಕೊಂಡು ಗೋಲ್ಡ್ ಶಾಪ್ಗಳಲ್ಲಿ ಕೇಳಿ ನೋಡಿ, ಅದಿರುತ್ತೆ ಸ್ಕೀಮ್ಸ್. ಕಟ್ಕೊಂಡು ನೀವು ಗೋಲ್ಡ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಹನಿ ಗೂಡಿದ್ರೇನೆ ಹಳ್ಳ ಅಂತ ದೊಡ್ಡವ್ರು ಹೇಳೋ ಮಾತು ಇವಾಗ್ಲೂ ನಿಜಾನೇ. ಅದು ಹನಿ ಗೂಡಿದ್ರೇನೆ ಹಳ್ಳ. ಸ್ವಲ್ಪ ಸೇವ್ ಮಾಡ್ತಾನೆ ಅದು ದೊಡ್ಡ ಅಮೌಂಟ್ ಆಗಿ ಟರ್ನ್ ಆಗಕ್ ಸಾಧ್ಯ. ಇನ್ನೊಂದು ಹೇಳ್ಬೇಕು ಮರ್ತ್ಬಿಟ್ಟಿದೆ ನಾನು, ಈ ಚೀಟಿ ಹಳ್ಳಿಗಳಲ್ಲೆಲ್ಲ ಸಿಟಿಗಳಲ್ಲಿ ಗೊತ್ತಿಲ್ಲ, ಬಟ್ ಹಳ್ಳಿಗಳಲ್ಲಿ ಈ ಚೀಟಿ ವ್ಯವಹಾರಗಳು ಮಾಡ್ತಿರ್ತಾರೆ. ಈ ಸೋಡಿ ಚೀಟಿಗಳು ಅಂತೆಲ್ಲ ಹಾಕ್ತಿರ್ತಾರೆ. ಹಂಗಂತ ನಾನು ಚೀಟಿನ ಗೊತ್ತಿಲ್ದವ್ರ ಹತ್ರ ಎಲ್ಲ ಹೋಗಿ ಚೀಟಿ ಇನ್ವೆಸ್ಟ್ ಮಾಡಬೇಡಿ. ಚೀಟಿ ಫೈನಾನ್ಸ್ ತುಂಬಾ ಇರ್ತವೆ. ನಿಮ್ಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇದೆ, ಅವ್ನು ನನಗೆ ರಿಟರ್ನ್ ಮಾಡ್ತಾನೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಚೀಟಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ತುಂಬಾ ಕಷ್ಟಪಟ್ಟು ದುಡ್ಡು ಸೇವ್ ಮಾಡ್ತಿರ್ತೀರಾ, ಅವ್ನು ಎತ್ಕೊಂಡು ಎಕ್ಕಡಿಕಾದ್ರೂ ಪರಾರಿ ಆದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಸೊ ಅವನು ನಂಬಿಕೆ ಗಳಿಸ್ಕೊಂಡಿದ್ರೆ ಮಾತ್ರ ಅಂತವ್ರ ಹತ್ರ ಇನ್ವೆಸ್ಟ್ ಮಾಡಿ. ನಿಮ್ಮ ಅಮೌಂಟ್ ನ ನೀವು ಸೇಫ್ ಆಗಿರೋರ ಹತ್ರ ಮಾತ್ರ ಇನ್ವೆಸ್ಟ್ ಮಾಡಿ. ಚೀಟಿ ಮಾಡ್ತಿದೀನಿ, ಚೀಟಿಗೆ ದುಡ್ಡನ್ನ ಸೇವ್ ಮಾಡ್ತಿದ್ದೀನಿ, ಚೀಟಿಗೆ ದುಡ್ಡು ಹಾಕ್ತಿದ್ದೀನಿ ತಿಂಗಳ ಅಂತ ಹೇಳಿದ್ರೆ ಮಾತ್ರ. ಈ ವಿಡಿಯೋ ನಿಮ್ಮೆಲ್ರಿಗೂ ಅನ್ನೋದಕ್ಕಿಂತ ಮೀನ್ಸ್ ಯಾರ್ಯಾರು ಉಳಿತಾಯ ಮಾಡ್ತಿದ್ದೀರಾ, ಉಳಿತಾಯ ಮಾಡೋದಕ್ಕೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೀರಾ ಅಂತವ್ರಿಗೆ ಈ ವಿಡಿಯೋ ಯುಟಿಲೈಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋದಿಂದ, ನನ್ನ ಮಾತಿಂದ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಂಕಲ್ಲಿ FD ಮಾಡ್ಬೇಕು, RD ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ನನ್ಗೆ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಬ್ಯಾಂಕಲ್ಲೇನೆ ವರ್ಕ್ ಮಾಡೋದು, ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಕ್ ಮಾಡ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆನೆ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾದ್ರು ನೀವು ಕೇಳೋದೆಚ್ಚ, ನಾವು ವಿಡಿಯೋ ಮಾಡೋದೆಚ್ಚ. ನೀವು ಡೌಟ್ಸ್ ಕೇಳಿದ್ರೆ ಎಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. FD ಮಾಡೋದು, ಅಕೌಂಟ್ ಓಪನ್ ಮಾಡೋದು, ಲೋನ್ ತಗೊಳ್ಳೋದಕ್ಕೆ ಫಾರ್ಮ್ ಫಿಲ್ ಮಾಡೋದೆಲ್ಲ ಇರುತ್ತೆ, ಅದನ್ನ ಹೇಗೆ ಫಿಲ್ ಮಾಡೋದು, ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.